ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಅಭಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಕೋಕೋನಟ್ ಪುಡ್ಡಿಂಗ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ಕೋಕೋನಟ್ ಪುಡ್ಡಿಂಗ್ ಮಾಡಲಿಕ್ಕೆ ಕೇವಲ ಒಂದೇ ಒಂದು ತೆಂಗಿನಕಾಯಿ ಇದ್ದರೆ ಸಾಕು, ಥಟ್ ಅಂತ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಕೇವಲ 5ರಿಂದ 10 ನಿಮಿಷದೊಳಗೆ ರೆಡಿ ಆಗೋಗುತ್ತೆ ಈ ಕೋಕೋನಟ್ ಪುಡ್ಡಿಂಗ್. ಯಾವಾಗಾದರೂ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನಿಸ್ದಾಗೆ ಈ ಥರ ಕೋಕೋನಟ್ ಪುಡ್ಡಿಂಗ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೆ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಕೋಕೋನಟ್ ಪುಡ್ಡಿಂಗ್ ಯಾವ ಥರ ಪ್ರಿಪೇರ್ ಮಾಡಬೇಕು ಬೇಗ ವೀಡಿಯೋ ನೋಡ್ಕೊಂಬಂದ್ಬಿಡೋಣವಾ? ಈ ಸ್ವೀಟ್ ಮಾಡಲಿಕ್ಕೆ ನಾನು ಒಂದು ಪೂರ್ತಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ತೆಂಗಿನಕಾಯಿಯಲ್ಲಿ ಹಿಂದ್ಗಡೆ ಇರೋ ಬ್ಲ್ಯಾಕ್ ಪಾರ್ಟ್ ಎಲ್ಲ ಪೀಲ್ ಮಾಡಿ ತೆಗೆದಿದ್ದೀನಿ. ಈ ಥರ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ರೆ ನಮಗೆ ಸ್ವೀಟ್ ತುಂಬ ವೈಟ್ ಕಲರಲ್ಲಿ ಕಾಣಿಸುತ್ತೆ. ಈಗ ಇದನ್ನೆಲ್ಲ ಚಿಕ್ಕದಾಗಿ ಪೀಸಸ್ ಕಟ್ ಮಾಡ್ಕೊತೀನಿ. ಈ ಥರ ಪೀಸಸ್ ಕಟ್ ಮಾಡಿಕೊಂಡ್ರೆ ನಮಗೆ ಅಳತೆ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಪೀಸಸ್ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಯಾವುದಾದ್ರೂ ಒಂದು ಬೌಲ್ ಅಥವಾ ಒಂದು ಗ್ಲಾಸ್ ತೊಗೊಂಡು ಈ ಥರ ಅಳತೆ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸ್ ಫುಲ್ ಕಂಪ್ಲೀಟ್ ಗ್ಲಾಸ್ ತುಂಬ ಆಗಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೀನಿ. ನಾವು ಈ ಸ್ವೀಟ್ಗೆ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದೇ ಗ್ಲಾಸಲ್ಲೇ ನಾನು ಮೆಜರ್ ಮಾಡಿ ತೊಗೊತಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ತೊಗೊತಿದ್ದೀನಿ. ಈಗ ನಾನು ತೆಂಗಿನಕಾಯಿ ನೀರು ಇಷ್ಟು ಬಂದಿತ್ತು, ಅದ್ರ ಜೊತೆಗೆ ಮತ್ತೆ ಒಂದು ಫುಲ್ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ತೆಂಗಿನಕಾಯಿ ನೀರು ಜೊತೆಗೆ ಈ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನಾವು ಯಾವ ಗ್ಲಾಸಲ್ಲಿ ತೊಗೊಂಡಿದ್ವೋ ಆ ಕಂಪ್ಲೀಟ್ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಹಾಲು ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ. ನಮಗೆ ಈ ಕೊಬ್ಬರಿ ಹಾಲಿಂದನೇ ನಾವು ಈ ಸ್ವೀಟ್ ರೆಡಿ ಮಾಡೋದು. ಒಂದು ಮಿಕ್ಸಿಂಗ್ ಬೌಲಲ್ಲಿ ಈ ಥರ ಒಂದು ಸ್ಟ್ರೈನರ್ ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಟನ್ ಕ್ಲಾತ್ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಇದರಲ್ಲಿರೋ ಹಾಲೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಇದಕ್ಕೆ ಮತ್ತೆ ನಾವು ನೀರೇನೇ ಆ್ಯಡ್ ಮಾಡಲ್ಲ. ನಾವು ಫಸ್ಟ್ ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋ ನೀರೇ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಈಗ ಇದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಇದರಲ್ಲಿರೋ ಹಾಲೆಲ್ಲ ತೊಗೊತೀನಿ. ಕಂಪ್ಲೀಟಾಗಿ ಇದರಲ್ಲಿರೋ ಹಾಲೆಲ್ಲ ಈ ಥರ ಹಿಂಡ್ಕೋಬೇಕು. ನೋಡಿ, ಇದರಲ್ಲಿರೋ ಎಲ್ಲ ಹಾಲೆಲ್ಲ ತೆಗೆದಾದ್ಮೇಲೆ ಇದರಲ್ಲಿ ಉಳಿದಿರೋ ಕೊಬ್ಬರಿ ಇರುತ್ತಲ್ವ, ಇದನ್ನೇನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವೀಟ್ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಇದನ್ನು ಡೆಸಿಕೇಟೆಡ್ ಕೋಕೋನಟ್ ಆಗಿ ಯೂಸ್ ಮಾಡ್ಕೋಬೋದು. ಯಾವುದೇ ಥರದ ಸ್ವೀಟ್ಗಳಲ್ಲಾದರೂ ಹಾಕೋಬೋದು, ಇಲ್ಲ ಅಂದರೆ ನಾವು ಗಿಡಗಳಿಗಾದರೂ ಹಾಕೋಬೋದು ಇದನ್ನು. ನೋಡಿ, ಈ ಥರ ಕೋಕೋನಟಲ್ಲಿರೋ ಹಾಲೆಲ್ಲ ಈ ಥರ ನೀಟಾಗಿ ತಗೊಂಡ್ಬಿಡ್ಬೇಕು. ಪೂರ್ತಿಯಾಗಿ ಈ ಬಟ್ಟೆಯಲ್ಲೆಲ್ಲ ಹಿಂಡ್ಕೊಂಡು ಹಾಲೆಲ್ಲ ತಗೊಂಡಿದ್ದೀನಿ. ನೋಡಿ, ನನಗೆ ಇಷ್ಟು ಹಾಲು ಬಂದಿದೆ. ಈಗ ಇದನ್ನೆಲ್ಲ ಬೇರೆ ಬೌಲಲ್ಲಿ ತೊಗೊತೀನಿ. ಈಗ ಈ ಬೌಲಲ್ಲಿ ಅಷ್ಟು ತೊಗೊಳಲ್ಲ, ಇನ್ನೊಂದು ಸ್ವಲ್ಪ ಇದರಲ್ಲಿ ಉಳಿಸ್ಕೊತೀನಿ. ನೋಡಿ, ಈಗ ಈ ಉಳಿದಿರೋ ಸ್ವಲ್ಪ ಹಾಲಲ್ಲಿ 1/4 ಗ್ಲಾಸಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಕೊಬ್ಬರಿ ಅಳತೆ ಮಾಡ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿನೇ 1/4 ಗ್ಲಾಸಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಉಂಡೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಲ್ಲ ಹಾಲಿಗೆ ಒಂದೇ ಸಾರಿ ಸೇರಿಸ್ಕೊಂಡ್ಬಿಟ್ರೆ ಉಂಡೆ ಉಂಡೆ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಹಾಲಿಗೆ ಮಾತ್ರ ಈ ಥರ ಸೇರಿಸ್ಕೊಂಡಿದ್ದೀನಿ. ನೋಡಿ, ಪೂರ್ತಿಯಾಗಿ ಈ ಥರ ಸ್ವಲ್ಪನೂ ಉಂಡೆ ಇಲ್ದಂಗೆ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಎಲ್ಲ ಹಾಲಿಗೆ ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ನೋಡಿ, ಪೂರ್ತಿ ಈ ಥರ ಹಾಲು ಜೊತೆಗೆ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಈ ಸ್ವೀಟ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾನೆ ಮಾಡಬೇಕು, ಸ್ವಲ್ಪನೂ ಕೈ ಬಿಡೋ ಹಾಗಿಲ್ಲ. ಈ ಸ್ವೀಟು ಸ್ಟವ್ ಮೇಲೆ ಇಟ್ಮೇಲೆ ಬರೀ 5ರಿಂದ 7 ನಿಮಿಷದ ಒಳಗಡೆ ಈ ಸ್ವೀಟ್ ರೆಡಿ ಆಗೋಗುತ್ತೆ. ನೋಡಿ, ಸ್ವಲ್ಪನೂ ಉಂಡೆ ಆಗ್ದಂಗೆ ಈ ಥರ ಕಲಿಸ್ಕೊತ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಂಡೆ ಉಂಡೆ ಅಂತ ಅನಿಸುತ್ತೆ, ಆದರೆ ನಾವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಹೋದರೆ ಅದು ನೀಟಾಗಿ ಸಿಲ್ಕಿ ಟೆಕ್ಸ್ಚರಲ್ಲಿ ಫಾರ್ಮ್ ಆಗುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರ್ಗೋಗ್ಬಿಟ್ಟು ಈ ಕಾರ್ನ್ಫ್ಲೋರ್ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಕೈ ಬಿಡ್ದಂಗೆ ಈ ಥರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದನ್ನು ತುಂಬ ಫಾಸ್ಟಾಗಿ ರೆಡಿ ಆಗೋಗುತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಒಂದು 5 ನಿಮಿಷ ಆದಮೇಲೆ ಈ ಥರ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಉಂಡೆ ಆಗ್ದಂಗೆ ಚೆನ್ನಾಗಿರುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ಉಂಡೆ ಉಂಡೆ ಅಂತ ಅನಿಸ್ತಲ್ವಾ, ಈಗ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗೋಯ್ತು. ನೋಡಿ, ಉಂಡೆ ಎಲ್ಲ ಚೆನ್ನಾಗಿ
ಸಿಲ್ಕಿ ಟೆಕ್ಸ್ಚರಲ್ಲಿ ರೆಡಿ ಆಗಿದೆ ನೋಡಿದ್ರಾ. ನೋಡಿ ಸ್ವಲ್ಪನೂ ಇವಾಗ ಉಂಡೆನೇ ಇಲ್ಲ, ಎಷ್ಟು ಕ್ರೀಮ್ ಥರ ಆಗಿದೆ ನೋಡಿದ್ರಾ. ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಈ ಥರ ಇರಬೇಕು. ಕರೆಕ್ಟ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೇ ನಮಗೆ ಪುಡಿಂಗ್ ತುಂಬ ಕರೆಕ್ಟಾಗಿ ಬರುತ್ತೆ, ಪೀಸಸ್ ಕಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಒಂದು ಮೌಲ್ಡಲ್ಲಿ ತೊಗೋಬೇಕು. ನಾನು ಈ ಥರ ಟಿಫನ್ ಬಾಕ್ಸಲ್ಲಿ ತೊಗೊತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಮೌಲ್ಡ್ಸ್ ಇದ್ದರೆ ಅದರಲ್ಲಿ ಹಾಕೋಬೋದು, ಇಲ್ಲ ಚಿಕ್ಕ ಚಿಕ್ಕ ಕಪ್ಗಳಲ್ಲಿದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ಇದನ್ನು ಪೂರ್ತಿಯಾಗಿ ಮೌಲ್ಡಲ್ಲಿ ಹಾಕ್ಕೊತಿದ್ದೀನಿ. ನಾವು ಇದಕ್ಕೆ ಯಾವುದೇ ಥರದ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಚ್ಕೊಳ್ಳೋದು ಬೇಕಾಗಿಲ್ಲ. ಇದು ಹೀಗೆ ಈಸಿಯಾಗಿ ರಿಮೂವ್ ಮಾಡ್ಲಿಕ್ಕೆ ಬರುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ ಕಂಪ್ಲೀಟಾಗಿ ತಣ್ಣಗಾಗೋದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಈ ಥರ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನೋಡಿ ಒಂದು ಅರ್ಧ ಗಂಟೆ ಆಗೋದ್ಮೇಲೆ ನೋಡಿ ಪುಡಿಂಗ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಪುಡಿಂಗ್ ರಿಮೂವ್ ಮಾಡಬೇಕು ಅಂದರೆ ಸ್ವಲ್ಪ ಸೈಡ್ಸಲ್ಲೆಲ್ಲ ಸ್ವಲ್ಪ ಈ ಥರ ಲೂಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಗೊಂಡ್ಮೇಲೆ. ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಫ್ಲಿಪ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಗೋಯ್ತಲ್ವಾ. ಪುಡಿಂಗೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿದರೆ. ಇದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಸ್ವಲ್ಪ ಗೋಡಂಬಿ ಹಾಗೆ ಪುದೀನ ಇಟ್ಕೊತೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ, ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಟ್ ಆಗ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ಬರುತ್ತೆ ಸ್ಲೈಸಸ್ಸು. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈಗ ಇದನ್ನು ಸ್ವಲ್ಪ ಮುರಿದು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಫಾಸ್ಟಾಗಿ ಯಾವಾಗ ಅಂದ್ಕೊಂಡ್ರೆ ಅವಾಗೆ ಈ ಥರ ಮಾಡ್ಕೊಂಡ್ಬಿಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಕೋನಟ್ ಪುಡಿಂಗ್ ಎಷ್ಟು ಈಸಿ ಅಲ್ವಾ ಮಾಡೋದು. ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.